ಪೊಲೀಸ್ ಅಧಿಕಾರಿ ವಿಲ್ಲಾದಲ್ಲಿ ಗ್ಯಾಂಗ್ ರೇಪ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ವಿಲ್ಲಾ ಪಾರ್ಟಿಯ ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯವಾಗಿರುವಂತದ್ದು. ಪೊಲೀಸ್ ಅಧಿಕಾರಿ ವಿಲ್ಲಾದಲ್ಲಿ ಗ್ಯಾಂಗ್ ರೇಪ್ ಕೇಸ್, ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ವಿಲ್ಲಾ ಪಾರ್ಟಿಯ ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯವಾಗಿದೆ. ನಿಖಿಲ್ ಪಾರ್ಟಿ ಮಾಡುವಂತಹ ವಿಡಿಯೋ ವೈರಲ್ ಆಗಿದೆ. ಹುಡುಗಿಯರ ಜೊತೆ ನಿಖಿಲ್ ಮೋಜು ಮಸ್ತಿಯನ್ನ ಮಾಡಿದ್ದಾನೆ. ವಿದ್ಯಾರ್ಥಿನಿಯರ ಜೊತೆ ನಿಖಿಲ್ ಎಣ್ಣೆ ಪಾರ್ಟಿಯನ್ನ ಮಾಡಿರುವಂಥದ್ದು. ವಿದ್ಯಾರ್ಥಿನಿಯರ ಜೊತೆ ಬೆಂಗಳೂರು ಗ್ಯಾಂಗ್ ರೇಪ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಆರೋಪಿಗಳಾದಂತಹ ನಿಖಿಲ್ ಮತ್ತು ಡಿಕ್ಸನ್ನಿಂದ 19ರ ಯುವತಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಲಾಗಿದೆ ಎನ್ನುವಂತಹ ಒಂದು ಗಂಭೀರವಾದಂತಹ ಆರೋಪ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಿಖಿಲ್ ಪಾರ್ಟಿ ಮಾಡುವಂತಹ ವಿಡಿಯೋ ಕೂಡ ವೈರಲ್ ಆಗಿರುವಂಥದ್ದು. ವಿಲ್ಲಾ ಪಾರ್ಟಿಯ ಎಕ್ಸ್ಕ್ಲೂಸಿವ್ ದೃಶ್ಯ ನಿಮ್ಮ ಕರ್ನಾಟಕ ನ್ಯೂಸ್ ಬೀಟ್ಗೂ ಕೂಡ ಲಭ್ಯವಾಗಿದೆ. ನೋಡಿ, ಕಾಲೇಜು ಯುವತಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ಪ್ರಕರಣವನ್ನು ಅಮೃತಹಳ್ಳಿ ಪೊಲೀಸರು ಭೇದಿಸಿದ್ದಾರೆ. ಇನ್ನು ತನಿಖೆ ವೇಳೆ ಸ್ಫೋಟಕ ವಿಚಾರಗಳು ಕೂಡ ಬಯಲಾಗಿರುವಂಥದ್ದು. ಈ ಪ್ರಕರಣದ ಮಾಸ್ಟರ್ ಮೈಂಡ್ ಸಕಲೇಶ್ಪುರ ಮೂಲದ ನಿಖಿಲ್ ಮತ್ತು ಆತನಿಗೆ ನೆರವು ನೀಡ್ತಾ ಇದ್ದಂತಹ ಪಶ್ಚಿಮ ಬಂಗಾಳದ ಡಿಕ್ಸನ್ ಸ್ಯಾಂಡ್ರಾ ಎಂಬಾತನನ್ನ ಈಗಾಗಲೇ ಪೊಲೀಸರು ಬಂಧನ ಮಾಡಿರುವಂಥದ್ದು. ಇವರಿಬ್ಬರು ಕೂಡ ಒಬ್ಬ ಯುವತಿಯ ಮೇಲೆ ಅತ್ಯಾಚಾರವನ್ನು ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿಬಂದಿತ್ತು. ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳು ಕೂಡ, ಅದರಲ್ಲೂ ಕೂಡ ಡಿಜಿಟಲ್ ಸಾಕ್ಷ್ಯಾಧಾರಗಳು ಲಭ್ಯವಾಗಿರುವಂಥದ್ದು. ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್. ದೂರವಾಣಿ ಸಂಪರ್ಕದಿಂದ ಜಾಯಿನ್ ಆಗಿದ್ದಾರೆ. ಸಂಜಯ್, ಈಗಾಗಲೇ ಗ್ಯಾಂಗ್ ರೇಪ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಡಿಯೋಗಳು ಕೂಡ ಲಭ್ಯವಾಗಿರುವಂತದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ? ಕವ್ಯ, ಏನಂತ ಹೇಳಿದ್ರೆ ಇದೇ ತಿಂಗಳು 14ನೇ ತಾರೀಕು ಒಂದು ಗ್ಯಾಂಗ್ ರೇಪ್ ಆಗಿದೆ ಅನ್ನೋ ಒಂದು ಆರೋಪವನ್ನು ಒಬ್ಬ ಮಹಿಳೆ ಬಂದು ಅಮೃತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕಂಪ್ಲೇಂಟ್ ಕೂಡ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಏನು ತನಿಖೆಯನ್ನ ಚುರುಕುಗೊಳಿಸಿದಂತ ಪೊಲೀಸರು ಆ ವಿಲ್ಲಾ ಅಂದ್ರೆ ಒಂದು ವಿಲ್ಲಾದಲ್ಲಿ ಘಟನೆ ನಡೆದಿದೆ ಅಂತ ಹೇಳಿ ಆರೋಪವನ್ನ ಮಾಡಿದ ನಂತರ ಆ ವಿಲ್ಲಾದ CCTV ಮತ್ತೆ ಅದರ ಹಿನ್ನೆಲೆಯನ್ನೆಲ್ಲ ಚೆಕ್ ಮಾಡಿದಾಗ ಈ ಒಂದು ವಿಲ್ಲಾ ಒಂದು IPS ಅಧಿಕಾರಿಗೆ ಸೇರಿದ್ದು ಅಂತ ಕೂಡ ಗೊತ್ತಾಗಿದೆ. ಅದಾದ್ಮೇಲೆ ಆ ಒಂದು ವಿಲ್ಲಾದಲ್ಲಿ ಕೆಲವೊಂದಿಷ್ಟು ಪಾರ್ಟಿಗಳು ಆಗ್ತಾ ಇತ್ತು, ಅಂದ್ರೆ ರೇವ್ ಪಾರ್ಟಿ ಇರ್ಬೋದು, ಈ ತರ ಒಂದು ಆಗ್ತಾ ಇತ್ತು ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ಹಾಗೆ ಒಂದು ಏನು ಆ ವಿಲ್ಲಾ ಒಂದು ಮಾಹಿತಿಯನ್ನ ಪಡೆದಾದ್ಮೇಲೆ ಅಕ್ಕಪಕ್ಕ ವಿಚಾರಿಸಿ ಪೊಲೀಸರು ಒಂದಿಷ್ಟು ತನಿಖೆಯನ್ನ ಮಾಡಿರುವಂತದ್ದು. ಆ ಒಂದು ಸಂದರ್ಭದಲ್ಲಿ ಗೊತ್ತಾಗಿರೋದೇನಪ್ಪಾ ಅಂತ ಹೇಳಿದ್ರೆ, ನಿಖಿಲ್ ಮತ್ತೆ ಡಿಕ್ಸನ್ ಏನಿರ್ತಾನೆ, ಇವನು ಒಂದು ಇನ್ಸ್ಟಾಗ್ರಾಮ್ ನಲ್ಲಿ ಡಿಕ್ಸನ್ ಹುಡುಗಿಯನ್ನ ಫಾಲೋ ಮಾಡೋದು, ಆಕೆಯನ್ನ ಹೊಲಿಸುವಂತ ಕೆಲಸವನ್ನ ಮಾಡ್ತಾನೆ. ಅದಾದ್ಮೇಲೆ ಪ್ರೀತಿ ಹೆಸರಲ್ಲಿ ಅವಳನ್ನ ಪಾರ್ಟಿ ಮಾಡೋಣ, ಡೇಟಿಂಗ್ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಆ ಒಂದು ವಿಲ್ಲಾಗೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಆ ವಿಲ್ಲಾವನ್ನ ಮೊಬೈಲ್ ಮೂಲಕ ಬುಕ್ ಮಾಡ್ಕೊಂಡು ಆ ವಿಲ್ಲಾಗೆ ಹೋಗಿ ಪಾರ್ಟಿ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇರುವ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು. ಅಂದ್ರೆ ಈ ತರ ಹುಡುಗಿಯರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಅಲ್ಲಿಗೆ ಕರ್ಕೊಂಡು ಹೋಗಿ ಒಂದು ಸೆಕ್ಸ್ ವಿಚಾರವಾಗಿ ಬಳಸ್ಕೊತಾ ಇದಾರ ಅನ್ನೋ ಒಂದು ಮಾಹಿತಿ ಕೂಡ ಈಗ ಕಂಡು ಬಂದಿರುವಂತದ್ದು. ಕವ್ಯ, ಈ ಒಂದು ವಿಚಾರಣೆ ಈಗ ಅವರು ಕೂಡ ಕೌಂಟರ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು, ಅಂದ್ರೆ ನಮ್ಮನ್ನ ಬ್ಲಾಕ್ ಮೇಲ್ ಮಾಡ್ತಿದ್ರು ಅಂತ ಹೇಳಿ. ಆದ್ರೆ ಈ ಒಂದು ವಿಚಾರಗಳೆಲ್ಲ ತಿಳಿದು ಬಂದ್ಮೇಲೆ ಇವರು ಸುಮ್ನೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ, ಅಂದ್ರೆ ಈ ಒಂದು ಕೇಸ್ ನಿಂದ ತಪ್ಪಿಸ್ಕೊಳ್ಳೋಕೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಬರ್ತಾ ಇರುವಂತದ್ದು. ಕಾವ್ಯ, ಥ್ಯಾಂಕ್ ಯು ಸಂಜಯ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು.